ಪೇಜ್ 1. ವಾಟ್ಸ್ಆಪ್ ಮತ್ತು ಫೋನ್ ಕರೆಗಳಿಗೆ ಹೊಸ ಸಂವಹನ ನಿಯಮಗಳು ನಾಳೆಯಿಂದ ಜಾರಿಗೆ ಬರಲಿವೆ. 1. ಎಲ್ಲಾ ಕರೆಗಳನ್ನು ರೆಕಾರ್ಡ್ ಮಾಡಲಾಗುತ್ತದೆ. 2. ಎಲ್ಲಾ ಕರೆ ರೆಕಾರ್ಡಿಂಗ್ಗಳನ್ನು ಉಳಿಸಲಾಗುತ್ತದೆ. 3. ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಮತ್ತು ಎಲ್ಲಾ ಸಾಮಾಜಿಕ ಮಾಧ್ಯಮಗಳನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ. 4. ಇದರ ಬಗ್ಗೆ ತಿಳಿದಿಲ್ಲದವರಿಗೆ ತಿಳಿಸಿ. 5. ನಿಮ್ಮ ಸಾಧನವನ್ನು ಸರ್ಕಾರಿ ವ್ಯವಸ್ಥೆಗೆ ಸಂಪರ್ಕಿಸಲಾಗುತ್ತದೆ. 6. ಯಾರಿಗೂ ತಪ್ಪು ಸಂದೇಶ ಕಳುಹಿಸಬೇಡಿ, ಜಾಗರೂಕರಾಗಿರಿ. 7. ನಿಮ್ಮ ಮಕ್ಕಳು, ಒಡಹುಟ್ಟಿದವರು, ಸಂಬಂಧಿಕರು, ಸ್ನೇಹಿತರು ಮತ್ತು ಪರಿಚಯಸ್ಥರಿಗೆ ಜಾಗರೂಕರಾಗಿರಿ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿ. ಪೇಜ್ 2. ಹೇಳಿ. 8. ಸರ್ಕಾರ, ಪ್ರಧಾನಮಂತ್ರಿ ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಯಾವುದೇ ಪೋಸ್ಟ್ಗಳು, ವಿಡಿಯೋಗಳು ಇತ್ಯಾದಿಗಳನ್ನು ಕಳುಹಿಸಬೇಡಿ. 9. ಯಾವುದೇ ರಾಜಕೀಯ ಅಥವಾ ಧಾರ್ಮಿಕ ವಿಷಯದ ಬಗ್ಗೆ ಸಂದೇಶಗಳನ್ನು ಬರೆಯುವುದು ಅಥವಾ ಕಳುಹಿಸುವುದು ಪ್ರಸ್ತುತ ಅಪರಾಧವಾಗಿದೆ. ಹಾಗೆ ಮಾಡುವುದರಿಂದ ವಾರಂಟ್ ಇಲ್ಲದೆ ಬಂಧನಕ್ಕೆ ಕಾರಣವಾಗಬಹುದು. 10. ಪೊಲೀಸರು ಅಧಿಸೂಚನೆ ಹೊರಡಿಸುತ್ತಾರೆ. ನಂತರ ಸೈಬರ್ ಅಪರಾಧ. ನಂತರ ಕ್ರಮ ಕೈಗೊಳ್ಳಲಾಗುತ್ತದೆ, ಅದು ಗಂಭೀರವಾಗಿರುತ್ತದೆ. 11. ದಯವಿಟ್ಟು ಎಲ್ಲಾ ಗ್ರೂಪ್ ಸದಸ್ಯರು, ಅಡ್ಮಿನ್ಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ. 12. ತಪ್ಪು ಸಂದೇಶ ಕಳುಹಿಸಬೇಡಿ, ಎಲ್ಲರಿಗೂ ತಿಳಿಸಿ ಮತ್ತು ವಿಷಯವನ್ನು ನೋಡಿಕೊಳ್ಳಿ. 13. ದಯವಿಟ್ಟು ಈ ಸಂದೇಶವನ್ನು. ಪೇಜ್ 3. ಗುಂಪು ಸದಸ್ಯರಿಗೆ ವಾಟ್ಸ್ಆಪ್ ಬಗ್ಗೆ ಪ್ರಮುಖ ಮಾಹಿತಿ. ವಾಟ್ಸ್ಆಪ್ನಲ್ಲಿ ಚಿಹ್ನೆಗಳ ಅರ್ಥ. 1. ಸಮ ಸಂದೇಶ ಕಳುಹಿಸಲಾಗಿದೆ. 2. ವಿವಿ ಸಮ ಸಂದೇಶವನ್ನು ಸ್ವೀಕರಿಸಲಾಗಿದೆ. 3. ವಿವಿ ನೀಲಿ ಸಮ ಸಂದೇಶ ಓದಲಾಗಿದೆ. ವಿವಿ 3 ನೀಲಿ ಸಮ ಸರ್ಕಾರ ಸಂದೇಶವನ್ನು ಗಮನಿಸಿದೆ. 5. ವಿವಿವಿ 2 ನೀಲಿ 1 ಕೆಂಪು ಸಮ ಸರ್ಕಾರ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬಹುದು. 6.4 ನೀಲಿ ವಿವಿ ಕೆಂಪು ಸಮ ಸರ್ಕಾರ ನಿಮ್ಮ ಮಾಹಿತಿಯನ್ನು ಪರಿಶೀಲಿಸುತ್ತಿದೆ. 7. ವಿವಿವಿ 3 ಕೆಂಪು ಸಮ ಸರ್ಕಾರ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲು ಪ್ರಾರಂಭಿಸಿದೆ, ನಿಮಗೆ ಶೀಘ್ರದಲ್ಲೇ ನ್ಯಾಯಾಲಯದಿಂದ ಸಮನ್ಸ್ ಬರುತ್ತದೆ. ಪೇಜ್ 4. ಜವಾಬ್ದಾರಿಯುತ ನಾಗರಿಕರಾಗಿರಿ ಮತ್ತು ಈ ಸಂದೇಶವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.